ಇಲ್ಲಿ ಇದೇ ಸಂದರ್ಭದಲ್ಲಿ ಯಾವಾಗ ಇಂಥದ್ದೊಂದು ಹೇಳಿಕೆ ಈ ವ್ಯಕ್ತಿ ದಾಖಲಿಸಿದ್ರು ಆವಾಗ ಈ ತಾಯಿ ಮುಂದೆ ಬರ್ತಾರೆ. ಅವರು ತಾಯಿ ಮುಂದೆ ಬಂದು ಹೇಳ್ತಾರೆ, ನನ್ನ ಮಗಳನ್ನು ಕೊಂದಿದ್ದಾರೆ ಅಂತ ಅಥವಾ ನಿಗೂಢವಾಗಿ ನಾಪತ್ತೆಯಾಗಿದ್ದಾಳೆ ಅಂಥೇಳಿ. MBBS ವಿದ್ಯಾರ್ಥಿ ಅನನ್ಯ ಭಟ್ ಸಾವು ಕೂಡ ನಿಗೂಢವಾಗಿದೆ. ಆಕೆ ಸತ್ತಿದ್ದಾಳ ಅಥವಾ ಇದ್ದಾಳ ಗೊತ್ತಿಲ್ಲ, ಯಾಕಂದರೆ ಆಕೆ ನಾಪತ್ತೆ ಅಂತೂ ಆಗಿದ್ದಾಳೆ. 2003ರಿಂದ ಇದುವರೆಗೂ ಕೂಡ ಆಕೆಯ ಪತ್ತೆ ಇಲ್ಲ. ದಕ್ಷಿಣ ಕನ್ನಡ SP-ಗೆ ಅನನ್ಯ ಭಟ್ ತಾಯಿ ದೂರನ್ನು ಕೊಟ್ಟಿದ್ದಾರೆ. ಅವರು ಕೊಟ್ಟಿರುವಂತಹ ದೂರಿನ ಪ್ರಕಾರ ಗೆಳತಿಯರೊಂದಿಗೆ ಹೋಗಿದ್ದಂತಹ ಮಗಳು ನಾಪತ್ತೆಯಾಗಿದ್ದಾಳೆ. ಆಕೆಯಲ್ಲಿ ಹೋಗಿದ್ದಾಳೆ ಗೊತ್ತಿಲ್ಲ. 20 ವರ್ಷಗಳೇ ಕಳೆದರೂ ಕೂಡ ಸುಳಿವೇ ಇಲ್ಲದಾಗಿದೆ. ನನ್ನ ಮಗಳು ಬದುಕಿದಾಳ ಸತ್ತಿದಾಳ ನನಗೆ ಗೊತ್ತಿಲ್ಲ. ಆದರೆ ಧರ್ಮಸ್ಥಳ ಪೊಲೀಸರು ಕೂಡ 2003ರಲ್ಲಿ ತಾನಿದ್ರ ಬಗ್ಗೆ ಕಂಪ್ಲೇಂಟ್ ಕೊಡೋದಕ್ಕೆ ಹೋದಾಗ ಸ್ಪಂದಿಸಿರಲಿಲ್ಲ ಅನ್ನುವಂಥದ್ದು ಇದು ಬಹಳ ಮುಖ್ಯವಾಗಿರ್ತಕ್ಕಂತಹ ಮಾತು. ಹಾಗಾದರೆ ಒಂದು ಬೆಳೆದು ನಿಂತಹ ಹುಡುಗಿ ನಾಪತ್ತೆಯಾಗಿದ್ದಾಳೆ ಅಂತ ಹೇಳಿದರೆ ನಮ್ಮ ವ್ಯವಸ್ಥೆಯಲ್ಲಿ ನಮ್ಮ ಪೊಲೀಸರು ಪ್ರಕರಣವನ್ನು ದಾಖಲಿಸ್ಕೊಳ್ಳೋದಕ್ಕೆ ಯಾಕೆ ಹಿಂದೇಟು ಹಾಕ್ತಾರೆ? ಆಗ ಇದ್ದಂಥ SHO ಯಾರು ಅವರನ್ನೂ ಕೂಡ ವಿಚಾರಣೆಗೆ ಒಳಪಡಿಸಬೇಕಾಗುತ್ತೆ. ಆವಾಗ ಆ ವ್ಯಕ್ತಿ ಆ ವ್ಯಕ್ತಿಯ ಬಳಿಗೆ ಇವರು ಹೋಗಿದ್ರ, ಯಾವ ಕಾರಣಕ್ಕಾಗಿ ಅವತ್ತಿನ ಪೊಲೀಸ್ ಅಧಿಕಾರಿಗಳು ಯಾವ ಕಾರಣಕ್ಕಾಗಿ ಪ್ರಕರಣ ದಾಖಲಿಸಿರಲಿಲ್ಲ, ಇದು ಗೊತ್ತಾಗಬೇಕಾಗಿದೆ. ಮಗಳ ಹುಡುಕಾಡ್ತಾ ಇದ್ದಂಥ ತಾಯಿಗೆ ಕೆಲವರಿಂದ ಚಿತ್ರಹಿಂಸೆಯೂ ಕೂಡ ನೀಡಲಾಗಿತ್ತು ಅನ್ನೋದನ್ನು ಅವರು ಹೇಳಿಕೊಂಡಿದ್ದಾರೆ. ಮೋಕ್ಷಕ್ಕಾಗಿ ಮಗಳ ಅಸ್ಥಿಯನ್ನಾದರೂ ಕೊಡಿಸಿ ಅಂತೇಳಿ ಅವರು ಕಣ್ಣೀರು ಹಾಕ್ತಾ ಇದ್ದಾರೆ. ಅಂದರೆ ಈ ವ್ಯಕ್ತಿ ತಾನು ಹೂತು ಹಾಕಿದ್ದೀನಿ ಅಂತ ಹೇಳ್ತಾ ಇರೋ ಕಾರಣಕ್ಕಾಗಿ ಬಹುಶಃ ಅದರಲ್ಲಿ ನನ್ನ ಮಗಳೂ ಕೂಡ ಇರಬಹುದೇನೋ, ಆಕೆಯ ಅಸ್ಥಿ ಏನಾದರೂ ಸಿಕ್ತು ಅಂತೇಳಿ ಆದರೆ DNA ಪರೀಕ್ಷೆ ಮಾಡಿ ಅದರ ಮೂಲಕವಾಗಿ ಅದು ನಿಜಕ್ಕೂ ನನ್ನ ಮಗಳದೇ ಆಗಿದ್ರೆ ಅದಕ್ಕೆ ನಾನೊಂದು ಮೋಕ್ಷ ಆದರೂ ಕೊಡಿಸ್ತೀನಿ. ನೋಡಿ ಎಂಥ ಹೃದಯ ವಿದ್ರಾವಕವಾಗಿರ್ತಕ್ಕಂತಹ ಬೇಡಿಕೆ ಇದು ಅಂತೇಳಿ. ಬಹುಶಃ ಇದನ್ನು ನಾವು ಕೇಳೋದಕ್ಕೆ ನೋಡೋದಕ್ಕೆ ಅಲ್ಲ ಇರುವಂಥದ್ದು. ಆ ಅನುಭವಿಸಿರುವಂತಹ ತಾಯಿಯ ಕಷ್ಟ ಬಹುಶಃ ಬೇರೆ ಯಾರಿಗೂ ಕೂಡ ಬರಬಾರ್ದು. ಆಕೆ ಹೇಳ್ತಾ ಇರುವಂಥದ್ದು ನಿಜ ಅಂತೇಳಿ ಆದರೆ ಆಕೆ ಮಗಳು ಇಲ್ಲಿ ನಾಪತ್ತೆ ಆಗಿರುವಂಥದ್ದು ಅಸ್ಥಿಯನ್ನಾದರೂ ಹುಡುಕಿ ಕೊಡಿ ಅಂತ ಕೇಳ್ತಾ ಇರುವಂತಹ ರೀತಿ, ಅಥವಾ ಪೊಲೀಸರು ಪ್ರಕರಣ ದಾಖಲಿಸ್ಕೊಳ್ಳೋದಕ್ಕೆ ಆವಾಗ ಹಿಂದೇಟು ಹಾಕಿದ್ರು ಅಂತ ಹೇಳಿದರೆ ಸರ್ವೇ ಸಾಮಾನ್ಯ ಸಹಜ ಏನು ಅಂತ ಹೇಳಿದರೆ ಆಕೆ ಶವ ಆಗಿರಬಹುದು ಅನ್ನುವಂಥ ಅನುಮಾನ ಬರುವಂಥದ್ದು. ಈಗ ಅವಳು ಕೇಳ್ತಾ ಇರುವಂಥದ್ದು ಮಗಳ ಶವಕ್ಕೆ ನ್ಯಾಯವೂ ಕೇಳ್ತಿಲ್ಲ ಆ ತಾಯಿ. ನೋಡಿ ಎಂಥ ದುಸ್ಥಿತಿ ಅಂತ ಹೇಳಿದರೆ ಮಗಳ ಸಾವಿಗೆ ನ್ಯಾಯನೂ ಕೇಳ್ತಿಲ್ಲ, ಬದಲಿಗೆ ಆ ಅಸ್ಥಿಪಂಜರ ಕೊಡ್ರಪ್ಪ, ನಾನು ಒಂದು ಮೋಕ್ಷ ಆದರೂ ಕೊಡಿಸ್ತೀನಿ, ಆ ಮೂಲಕವಾಗಿ ನನ್ನ ಕರ್ತವ್ಯವನ್ನಾದರೂ ನಾನು ಮುಗಿಸ್ತೀನಿ ಅಂತ ಕೇಳ್ತಿದ್ದಾರೆ. ಈ ರೀತಿಯಾದ ಪರಿಸ್ಥಿತಿ ನಮ್ಮ ನಡುವೆ ಬರಬಾರದು ಯಾವತ್ತೂ ಕೂಡ. ಇಲ್ಲಿ ಅನನ್ಯ ಅವರ ತಾಯಿ ಸುಜಾತಾ ಭಟ್ ಅವರು ಹೇಳಿರುವಂತಹ ಮಾತುಗಳನ್ನು ನೀವು ತೋರಿಸ್ತಾರೆ. ಮಗಳು ಕಾಣೆಯಾಗಿತ್ತು 2003 ನಾನು ಕೋಲ್ಕತ್ತಾದಲ್ಲಿ ಡ್ಯೂಟಿಯಲ್ಲಿದ್ದೆ. ಅಲ್ಲಿಂದ ವಾಪಸ್ ಬರಬೇಕಾಗಿದ್ರೆ 2 ಡೇಸ್ ಆಗಿತ್ತು. ಅಲ್ಲಿಂದ ಬಂದ್ಮೇಲೆ ಅವಳನ್ನ ಹುಡುಕಿದವಾಗ ಅವಳು ಸಿಗ್ಲಿಲ್ಲ. ಬೆಳ್ತಂಗಡಿ ಸ್ಟೇಷನ್ಗೆ ಹೋಗಿ ಕೇಳಿದವಾಗ ಏನು ಮಿಸ್ಸಿಂಗ್ ಆಗಿದ್ರೆ ನೀವು ಹೋಗಮ್ಮ, ಯಾವನ ಜೊತೆಗೆ ಹೋಗಿರ್ಬೋದು, ಹುಡ್ಕಮ್ಮ, ನಮ್ಗೇನು ಅದೇ ಕೆಲ್ಸನಾ ಅಂತ ಹೇಳಿ, ನಮ್ಗೇನು ಬೇರೆ ಕೆಲಸ ಇಲ್ವಾ ಅಂತ ಹೇಳಿ ಸ್ವಲ್ಪ ಇದರಿಂದ ನನ್ನನ್ನು ಕಳಿಸಿದ್ರು. ಯಾರೋ 4 ಜನ ಬಂದ್ಕೊಂಡು ನನ್ನನ್ನು ಹೇಳ್ಕೊಂಡು, ನಾನು ನೋಡಿದೀವಿ, ಬನ್ನಿ ಇಲ್ಲಿ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಕರ್ಕೊಂಡು ಹೋಗಿ 4 ಜನ ಕರ್ಕೊಂಡು ಹೋಗಿ ರೂಮ್ ಒಳಗಡೆ ಕೂಡ ಹಾಕ್ಬಿಟ್ಟು ಅಲ್ಲಿಂದ ನಾನು ಬೆಳಿಗ್ಗೆ 5-5:30 ಅಷ್ಟೊತ್ತಿಗೆ ಹೊರಗಡೆ ಬಿಟ್ಟರು. ಕರ್ಕೊಂಡು ಬಂದು ಪ್ಲೇಸಲ್ಲಿ ಬಿಟ್ಟು ತಲೆಗೊಂದು ಹೊಡೆದಿದ್ದಾರೆ. ಆಮೇಲೆ ಹೊಡೆದವಾಗ ನನಗೆ ಪ್ರಜ್ಞೆ ತಪ್ಪಿ ಬಿದ್ದಿದ್ದೀನಿ. DNA ಟೆಸ್ಟ್ ಮಾಡಿ ಏನಾದರೂ ನನ್ನ ಮಗಳ ಅಸ್ಥಿ ಸಿಕ್ಕಿದ್ರೆ ಅವಳನ್ನು ಸನಾತನ ಹಿಂದೂ ಬ್ರಾಹ್ಮಣ ಪ್ರಕಾರ ಸಂಪ್ರದಾಯದ ಪ್ರಕಾರ ಅವಳನ್ನು ಒಂದು ಆತ್ಮಕ್ಕೆ ಮೋಕ್ಷ ಸಿಗಬೇಕು ಅಂತ ಹೇಳಿ ನಾನು ಜೊತೆಗೆ ಅಷ್ಟೇ ಅದೇ ಮಾತೆ ಆಡಿರೋದು. ನನಗೆ ಯಾರೂ ಸಪೋರ್ಟ್ ಇಲ್ಲ, ಯಾರೂ ಇಲ್ಲ, ನನಗೆ ಬಂಧು ಇಲ್ಲ, ಬಳಗ ಇಲ್ಲ. ಇರುವ ಒಬ್ಬಳ ಮಗಳನ್ನು ಕಳ್ಕೊಂಡಿದ್ದೀನಿ. ದಯವಿಟ್ಟು ನ್ಯಾಯ ಕೊಡಿ ಅಂತ ನಾನು ಕೇಳ್ಕೊಂಡಿದ್ದೀನಿ. ನೋಡಿ, ಇದು ಆ ತಾಯಿ ಹೇಳ್ತಿರುವಂತಹ ಮಾತು. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಯಾಕೆ ಹಾಗಾದರೆ SIT ತನಿಖೆ ಆಗಬೇಕು ಅಂತೇಳಿ ಆಗ್ರಹ ಇದೆ ಅಂತೇಳಿ ನೋಡುತ್ತಿದ್ರೆ, ಹಲವು ಶವಗಳನ್ನು ಧರ್ಮಸ್ಥಳ ಪರಿಸರದಲ್ಲಿ ಹೂತಿಟ್ಟಿರುವ ಬಗ್ಗೆ ಆರೋಪ ಇದೆ. ಹಲವು ಶವಗಳನ್ನು ಹೂತಿಟ್ಟಿರುವಂತಹ ಆರೋಪ ಇದೆ. ನಿಜಕ್ಕೂ ಶವಗಳನ್ನು ಹೂತಿದ್ದಾರೆಯೇ ಅಂತ ತಿಳಿಯೋದಕ್ಕೆ SIT ತನಿಖೆಗೆ ಆಗ್ರಹವನ್ನು ಮಾಡ್ತಾ ಇದ್ದಾರೆ. ಯಾಕಂದರೆ ಶವ ಹೂತಿಟ್ಟಿದ್ದಾರೆ ಅನ್ನೋಂಥ ಆರೋಪ ಇರುವಂಥದ್ದು. ಶವ ಹೂತಿಟ್ಟಿದ್ದಾರಾ ಇಲ್ಲ ಅನ್ನುವಂಥದ್ದನ್ನಾದರೂ ಫಸ್ಟ್ ಪತ್ತೆ ಹಚ್ಚಬೇಕು. ಹೌದಾ ಅಲ್ವಾ ಅನ್ನೋಂಥದ್ದು ದೃಢಪಡಬೇಕಲ್ವಾ? ಅದಕ್ಕಾಗಿ SIT ತನಿಖೆ ಆಗಬೇಕು. ಕೋರ್ಟ್ ಮುಂದೆ ವ್ಯಕ್ತಿಯೊಬ್ಬರು ದಾಖಲಿಸಿರುವಂಥ ಹೇಳಿಕೆ ಆಧರಿಸಿ ತನಿಖೆ ನಡೆಸಬೇಕಾಗಿದೆ. ನಿಜಕ್ಕೂ ಹೌದಾ ಅಲ್ವಾ ಅನ್ನೋದ್ರ ಬಗ್ಗೆ ಸ್ಪಷ್ಟತೆ ಬೇಕು. ಹೆಚ್ಚು ಶವಗಳು ಇರುವ ಶಂಕೆ ಇರೋದ್ರಿಂದ SITಯಿಂದ ಮಾತ್ರ ತನಿಖೆ ಸಾಧ್ಯ ಅನ್ನುವಂಥದ್ದು ಇಲ್ಲಿ ಒತ್ತಾಯ ಮಾಡ್ತಾ ಇರುವಂಥವರ ನಂಬಿಕೆ. ಪ್ರತಿ ಶವದ DNA ಪರೀಕ್ಷೆ ಸೇರಿದಂತೆ ಸಂಪೂರ್ಣ ತನಿಖೆಗೆ SIT ಅವಶ್ಯಕ ಅಂತ ಹೇಳಿ ಅವರು ಆಗ್ರಹಿಸ್ತಾ ಇದ್ದಾರೆ.
ಸ್ಥಳೀಯ ಪೊಲೀಸರ ಮೇಲೆ ನಿಷ್ಪಕ್ಷಪಾತ ತನಿಖೆ ಸಾಧ್ಯವಿಲ್ಲ, ಅವರಿಂದಾಗಿಯೇ ನಿಷ್ಪಕ್ಷಪಾತ ತನಿಖೆ ಆಗೋದು ಸಾಧ್ಯ ಇಲ್ಲ, SITಗೆ ಒಪ್ಪಿಸಬೇಕು ಅನ್ನುವಂಥದ್ರ ಬಗ್ಗೆಯೂ ಕೂಡ ಇಲ್ಲಿ ಒತ್ತಾಯ ಇದೆ. SIT ರಚಿಸಿದರೆ ಎಲ್ಲ ಪ್ರಕರಣಗಳ ಬಗ್ಗೆ ತನಿಖೆ ನಡೆಸೋದಕ್ಕೆ ಸುಲಭ ಅನ್ನುವಂಥ ವಿಶ್ವಾಸ ಈ ಒತ್ತಾಯ ಮಾಡ್ತಾ ಇರುವಂಥವರಲ್ಲಿರುವಂಥದ್ದು. ಆ ಮೂಲಕ ನ್ಯಾಯ ಸಿಗಬಹುದು ಅನ್ನುವಂತಹ ನಿರೀಕ್ಷೆಯೂ ಕೂಡ ಇದೆ. ಇದರ ನಡುವೆ ದಕ್ಷಿಣ ಕನ್ನಡದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಯವರು ಒಂದಿಷ್ಟು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಮಗಳ ಹೂತಿಟ್ಟ ಘಟನೆ ಸಂಬಂಧ ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಕೆ ಆಗಿದೆ. ಶವಗಳನ್ನು ಹೂತಿಟ್ಟದರ ಬಗ್ಗೆ ಈಗ ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಕೆಯಾಗಿದೆ. ತನಿಖಾಧಿಕಾರಿಗಳ ಗಮನಕ್ಕೆ ಸಾಕ್ಷಿ ದೂರುದಾರರು ಅಥವಾ ವಕೀಲರು ತಂದಿರುವುದಿಲ್ಲ. ತನಿಖಾಧಿಕಾರಿಗಳ ಗಮನಕ್ಕೆ ಇಲ್ಲಿ ಸಾಕ್ಷಿ ದೂರುದಾರ ಅಥವಾ ಬೇರೆ ಯಾರು ಕೂಡ ತಂದಿಲ್ಲ. ಹೀಗಾಗಿ ಸುಪ್ರೀಂ ಕೋರ್ಟ್ಗೆ ಹೋಗಿರುವ ಬಗ್ಗೆ ಪರಿಶೀಲಿಸಬೇಕಾಗಿರುತ್ತದೆ ಅನ್ನುವಂಥದ್ದನ್ನು ಕೂಡ ಹೇಳಿದ್ದಾರೆ. ಸಮಾಧಿ ಅಗೆಯುವ ಕೆಲಸ ಮುಗಿದ ಮೇಲೆ ಸಾಕ್ಷಿ ದೂರುದಾರನು ತಲೆಮರೆಸಿಕೊಳ್ಳುವ ಸಾಧ್ಯತೆಯೂ ಕೂಡ ಇದೆ ಅನ್ನುವಂಥದ್ರ ಬಗ್ಗೆ ಹೇಳಿದ್ದಾರೆ. ಸೂಕ್ತ ತನಿಖಾ ಪ್ರಕ್ರಿಯೆ ಅನುಸರಿಸದೆ ಸಮಾಧಿ ಅಗೆಯುವ ಬಗ್ಗೆ ಪರಿಶೀಲಿಸಲಾಗುತ್ತಿದೆ ಅನ್ನೋದ್ರ ಬಗ್ಗೆ ಕೂಡ ತಿಳಿಸಿದ್ದಾರೆ. ಸಾಕ್ಷಿ ದೂರುದಾರ ಒಪ್ಪಿದರೆ ಮಂಪರ್ ಪರೀಕ್ಷೆ ಮಾಡಲು ಸಿದ್ಧತೆ ಕೂಡ ನಡೆದಿದೆ. ಅಂದರೆ ಅವ್ರದ್ದು ಕೂಡ ಮಂಪರ್ ಪರೀಕ್ಷೆ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ಒತ್ತಾಯ ಶುರುವಾಗಿದೆ. ಈ ನಿಟ್ಟಿನಲ್ಲಿ SP ಅವರು ಕೂಡ ಅದನ್ನು ಹೇಳ್ತಿದ್ದಾರೆ. ಇನ್ನು ಫಿಂಗರ್ ಪ್ರಿಂಟ್ ನಾರ್ಕೋ ಅನಾಲಿಸಿಸ್ ಪರೀಕ್ಷೆಗೆ ಕೋರ್ಟ್ಗೆ ಅನುಮತಿಯನ್ನು ಕೇಳಲಾಗಿದೆ. ಈ ವ್ಯಕ್ತಿಯದ್ದು ಕೂಡ ನಾವು ನಾರ್ಕೋ ಅನಾಲಿಸಿಸ್ ಮಾಡಬೇಕು ಅಂತ ಹೇಳಿ ತನಿಖಾಧಿಕಾರಿಗಳು ಸೂಚಿಸಿದ ಹಂತದಲ್ಲಿ ಸಮಾಧಿ ಅಗೆಯುವ ಪ್ರಕ್ರಿಯೆಯನ್ನು ನಡೆಸಲಾಗುವುದು. ಯಾಕಂದರೆ ಇಲ್ಲಿ ಸಮಾಧಿ ಅಗೆಯದೇ ಹೊರತು ಇದೆಯಾ ಇಲ್ಲ ಅಂತೇಳಿ ಗೊತ್ತಾಗಬೇಕಲ್ಲ. ಶವ ಹೂತಿಟ್ಟಿದ ಹೌದಾ ಅಲ್ಲೋ ಅನ್ನೋಂಥದ್ದು ಗೊತ್ತಾದ್ರೇ ಉಳಿದೆಲ್ಲ ತನಿಖೆಯ ವಿಚಾರಗಳು. ಶವ ಹೂತಿಟ್ಟಿರುವಂಥದ್ದು ಹೌದಾ ಅಲ್ಲೋ ಅಂತ ಗೊತ್ತಾಗಬೇಕಾದ್ರೆ ಸಮಾಧಿ ಅಗಿಬೇಕು. ಆದರೆ ಅವರು ಹೇಳ್ತಿದ್ದಾರೆ ತನಿಖಾಧಿಕಾರಿ ಸೂಚಿಸಿದ ಹಂತದಲ್ಲಿ ಈ ಒಂದು ಸಮಾಧಿ ಅಗೆಯುವ ಪ್ರಕ್ರಿಯೆಯನ್ನು ನಡೆಸಲಾಗುತ್ತೆ ಅನ್ನುವಂತಹದ್ದನ್ನು ದಕ್ಷಿಣ ಕನ್ನಡದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅವರು ಹೇಳ್ತಾ ಇದ್ದಾರೆ. ಅವರು ಟೆಕ್ನಿಕಲ್ ವಿಷಯಗಳನ್ನು, ಕಾನೂನಾತ್ಮಕವಾದಂಥ ವಿಚಾರಗಳನ್ನು ಅವರು ತಿಳಿಸ್ತಾ ಇದ್ದಾರೆ. ಸರ್ಕಾರ ಇದರಲ್ಲಿ SIT ತನಿಖೆ ನಡೆಸುತ್ತೆ ಅಂತೇಳಿ ಆದರೆ ಆವಾಗ ಇವೆಲ್ಲವೂ ಪ್ರಕ್ರಿಯೆಗಳಿಗೆ ಸ್ವಲ್ಪ ವೇಗ ಸಿಗಬಹುದು. ಆದರೆ ಆ ವೇಗ ಸಿಗುವಂಥ ವಿಚಾರ ಇದೆಯಲ್ಲ, ಅದು ವೇಗವಾಗಿ ನಡೆದರೆ ಮಾತ್ರ ನಿಜವಾದಂಥ ನ್ಯಾಯ ಸಿಗೋದಕ್ಕೆ ಆಗುತ್ತೆ. ಇಲ್ಲಾಂದರೆ ಡಿಲೇ ಆದರೆ ಡಿನೈಡ್ ಆಗುವಂಥದ್ದು ಕೂಡ ಚಾನ್ಸಸ್ ಇರುವಂಥದ್ದು ಜಸ್ಟಿಸ್ ವಿಚಾರದಲ್ಲಿ.